ನೋಡ್ತಾ ಇದ್ದಾರೆ ಯಾವ ಥರ ಇದೆ ಅಂತೇಳಿ. ಸೂಪರ್ ನೇಪಿಯರ್ ತಳಿ ಅವ್ರು ಕೈ ಎತ್ತಿ ತೋರಿಸ್ತಾ ಇದ್ದಾರೆ. ಮೂಲತಃ ಏನಂತಂದರೆ ಇದು ಥೈಲ್ಯಾಂಡ್ ಮೂಲದ ತಳಿ ಇದೆ. ಥೈಲ್ಯಾಂಡ್ ಅಂತಂದರೆ ಆ ದೇಶದ ತಳಿ. ಇದನ್ನು ಸ್ಟಿಕ್ ಅಲ್ಲಿಂದ ತರಿಸಿ ನಮ್ಮ ಕರ್ನಾಟಕದಾದ್ಯಂತ ಮತ್ತು ಹೊರ ದೇಶದಾದ್ಯಂತ ಮಾರಾಟ ಮಾಡ್ತಾ ಇದ್ದಾರೆ. ನಿಮ್ಗೆ ಕಾಣ್ತಿದೆ ನೋಡ್ಕೊಳ್ಳಿ. ಅವ್ರು ಹಿಡ್ಕೊಂಡ್ರೆ ಎಷ್ಟು ಹೈಟ್ ಅಂದರೆ ಅವ್ರಿಗಿಂತ 3 ಪಟ್ಟು ಹೈಟ್ ಆಗುತ್ತೆ. ಅಂದರೆ ಕೇವಲ 45 ದಿನದಲ್ಲಿ 15 ಅಡಿಯಷ್ಟು ಹೈಟ್ ಬರುತ್ತೆ. ಅದನ್ನು ಭಾಳಷ್ಟು ಜನಗಳಿಗೆ ಕಮೆಂಟ್ ಮಾಡ್ತಾ ಇದ್ರು, ಸರ್ ನಮಗೆ ಒಳ್ಳೆಯ ಒಂದು ಮೇವಿನ ತಳಿ ಬಗ್ಗೆ ತೋರಿಸ್ಕೊಡಿ ಅಂತೇಳಿ. ಹಂಗಾಗಿ ಇವ್ರು ಏನಂತಂದರೆ ತುಮಕೂರು ಜಿಲ್ಲೆಯ ಸಿರುವ ತಾಲೂಕಿನ ಒಂದು ಪುಟ್ಟ ಗ್ರಾಮ ಅಂತಂದರೆ ಶಿವನಪಾಳ್ಯ ಅಂತೇಳಿ ಒಂದು ಗ್ರಾಮದಲ್ಲಿ ಅಲ್ಲಿಂದನೇ ಅವರು ಇದು ಮಾಡ್ತಾ ಇದ್ದಾರೆ, ವ್ಯವಹಾರ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ಕಾಣ್ತಿದೆ ನೋಡ್ಕೊಳ್ಳಿ ಯಾವ ಥರ ಇದಾವೆ ಅಂತೇಳಿ. ಸ್ಕ್ರೀನ್ ಮೇಲೆ ಎಲ್ಲ ತೋರಿಸ್ತಾ ಇದೆ ನಿಮಗೆ. ಏನಕ್ಕೆ ಅಂದರೆ ಓವರಾಲ್ ಕರ್ನಾಟಕ ಅಷ್ಟೇ ಅಲ್ಲ, ಹೊರ ದೇಶದಲ್ಲಿಯೂ ಅವ್ರು ಮಾರಾಟ ಮಾಡ್ತಾಯಿದ್ದಾರೆ ಅವ್ರ ಸ್ಟಿಕ್ಗಳನ್ನು. ಒಂದು ಸ್ಟಿಕ್ಕಿಗೆ ಕೇವಲ 2 ರೂಪಾಯಿ ಇದೆ. ಅಂದರೆ ಜಾಸ್ತಿ ಏನಿಲ್ಲ. 1 ಎಕರೆ ಹಚ್ಬೇಕಾಗಿತ್ತು ಅಂದರೆ 8ರಿಂದ ನಿಮಗೆ 10,000 ಸ್ಟಿಕ್ಸ್ ಬೇಕಾಗುತ್ತೆ. ಹಂಗಾಗಿ ಭಾಳಷ್ಟು ಜನ ಏನು ಮಾಡ್ತಿದ್ದಾರೆ ಅಂತಂದರೆ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಅಂತಂದರೆ 1 ಎಕರೆ ನೀವು ಹಚ್ಚಿದ್ರಿ ಅಂತಂದರೆ 150 ಕುರಿಗಳನ್ನು ಸಂಪೂರ್ಣವಾಗಿ ನೀವು ಸಾಕಾಣಿಕೆ ಮಾಡ್ಬೋದು. ಅದನ್ನು ಇಲ್ಲ ಹಸು ಸಾಕಾಣಿಕೆ ಅಥವಾ ಮುರ್ರಾ ತಳಿ ಎಮ್ಮೆ ಸಾಕಾಣಿಕೆ ಮಾಡಬೇಕಾಗಿತ್ತು ಅಂತಂತಂದರೆ 15ರಿಂದ 18 ಎಮ್ಮೆಗಳು ಅಥವಾ ಹಸುಗಳನ್ನು HF ಆಗಲಿ ಜರ್ಸಿ ಆಗಲಿ ಸಾಕಾಣಿಕೆ ಮಾಡ್ಬೋದು ನೀವು 1 ಎಕರೆಯಲ್ಲಿ. ಸ್ಟಿಕ್ ನೋಡಿ ಕಾಣ್ತೀವಿ ಯಾವ ಥರ ಇದಾವೆ ಅಂತೇಳಿ. ಇದರಿಂದ ಏನು ಅಡ್ವಾಂಟೇಜ್ ಅಂತಂದರೆ ಕುರಿಗಳು ಅಂತಂದರೆ ಬೇಗ ಬೆಳವಣಿಗೆ ಬರುತ್ತೆ. ಅಂದರೆ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ, ಬೇಗ ಬೆಳವಣಿಗೆ ಬರುತ್ತೆ, ಗ್ರೋತ್ ಬರುತ್ತೆ. ಅದು ಒಂದು ಇಂಪಾರ್ಟೆಂಟ್ ಇದೆ. ಆಮೇಲೆ ತುಂಬ ಮೆದುವಾಗಿರುತ್ತೆ. ಇದನ್ನು ಇದೇನಂತಂದರೆ ಮೇವು ತುಂಬ ಮೆದುವಾಗಿರುತ್ತೆ. ಅಂದರೆ ನೀವೇನು ಹಚ್ಚಿರ್ತಾರಲ್ಲ ಹಚ್ಚಿದ ತಕ್ಷಣ ಭಾಳಷ್ಟು ಜನ ಅಂತಾರೆ ದೊಡ್ಡದಾದ ತಕ್ಷಣ ಬಲಿಯುತ್ತೆ ಅಂತ ಹೇಳ್ತಾರೆ. ಆ ಥರ ಇಲ್ಲ. ಆ ಕಡ್ಡಿ ಏನು ಕನ್ಸಿಸ್ಟೆನ್ಸಿ ಆಗಿರ್ಬೇಕು ಆ ಥರ ಮೆದುವಾಗಿರುತ್ತೆ. ಅದ್ರದ್ದೇನು ಟೆನ್ಷನ್ ಇಲ್ಲ ನಿಮಗೆ. ಅದೊಂದು ಚೆನ್ನಾಗಿದೆ, ಅಡ್ವಾಂಟೇಜ್ ಇದೆ. ಆಮೇಲೆ ರುಚಿಕರವಾಗಿರುತ್ತೆ, ಆಮೇಲೆ ಟೇಸ್ಟಿಯಾಗಿರುತ್ತೆ. ಹಸುಗಳಿಗೆ ಏನಂತಂದರೆ ಹಾಲು ಜಾಸ್ತಿ ಬರಲಿ ಅಂತೇಳಿ ಬಳಸ್ತಾರೆ ಅದನ್ನು. ಯಾಕಂದರೆ ನಾವು ಯಾವುದೇ ಒಂದು ಆಹಾರ ಪದಾರ್ಥ ಬಿಟ್ಟು ಮನುಷ್ಯನ ದೇಹ 75% ಏನಂತಂದರೆ ನೀರಿಂದನೇ ಆವೃತ್ತಿಯಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ. ನೀವು ಮರಿಗಳಿಗೆ ಕುರಿ, ಮೇಕೆ, ಹಸು, ಎಮ್ಮೆ, ಎತ್ತು ಪ್ರತಿಯೊಂದಕ್ಕೆ ಯಾವುದಕ್ಕೂ ಹಾಕಿದರೂ ಹಾಲಿನ ಪ್ರಮಾಣ ಆಗಲಿ, ಗ್ರೌತ್ ಪ್ರಮಾಣ ಆಗಲಿ ಜಾಸ್ತಿ ಬರುತ್ತೆ. ರಿಸಲ್ಟನ್ನು ಚೆನ್ನಾಗಿದೆ. ಅದನ್ನು ಸ್ಟಿಕ್ ಹಚ್ಚೋದು ಹಿಡ್ಕೊಂಡು ಆಮೇಲೆ ನೀವು ಯಾವ ಥರ ಇದು ಮಾಡಬೇಕು, ಯಾವ ಥರ ಇಲ್ಲ ಪ್ರತಿಯೊಂದನ್ನು ಅವ್ರು ತೋರಿಸ್ಕೊಡ್ತಾ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ನಿಮ್ಗೆ ಕಾಣ್ತಿದೆ ಸ್ಕ್ರೀನ್ ಮೇಲೆ ಯಾವ ಥರ ಬರ್ತಾಯಿದೆ ಅಂತೇಳಿ. ಆಮೇಲೆ ಫಸ್ಟ್ ಏನಂತಂದರೆ 90 ಡೇಸಲ್ಲಿ ಬರುತ್ತೆ ನಿಮಗೆ. ಸೆಕೆಂಡ್ ಕಟಾವ್ ಏನಂತಂದರೆ 45 ಡೇಸಲ್ಲಿ. ಅಂದರೆ ಕೇವಲ ಒಂದು 45 ದಿನದಲ್ಲೇ 15 ಅಡಿಯಷ್ಟು ಬೆಳೆಯೋಷ್ಟು ಇದೆ ಇದರದ್ದು. ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದಾವೆ ಸ್ಟಿಕ್ಗಳು ಅಂತ ಹೇಳಿಕೇಶಿ. ಒಂದೊಂದಾಗಿ ಅವ್ರು ಯಾವ ಥರ ಹಚ್ಚಬೇಕು, ಎಷ್ಟು ಡಿಸ್ಟೆನ್ಸಲ್ಲಿ ಹಚ್ಚಬೇಕು ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಅಂತ ಹೇಳಿದ್ದಾರೆ ಅವರು. ಅವ್ರ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ನಿಮ್ಗೆ ನೋಡಿ ಕಾಣ್ತಿದೆ ಯಾವ ಥರ ಬೆಳೆದಿದೆ ಅಂತೇಳಿ. ಅಂದರೆ ಕನಿಷ್ಠ 5ರಿಂದ 6 ವರ್ಷದವರೆಗೂ ಲೈಫ್ ಇರುತ್ತೆ ಇದ್ರದ್ದು. ಒಂದು ಸಾರಿ ನೀವು ಸ್ಟಿಕ್ ತೊಗೊಂಡು ಹಚ್ಚಿದ್ರಿ ಅಂತಂದರೆ ಮುಗಿದೋಯ್ತು. ಇಲ್ಲಿ ನೋಡಿ ಮೈಸೂರು ಆಗಿರ್ಬೋದು, ಕಲಬುರಗಿ, ಕೋಲಾರದವ್ರಿಗೆ ಅಂದರೆ ಅಲ್ಲಿಂದ ಕಳಿಸಿರೋದು VRL ಮುಖಾಂತರ ಕಳಿಸಿರೋದು ತೋರಿಸ್ತಾ ಇದ್ದೀವಿ ರಿಸಿಪ್ಟ್. ಅದನ್ನು ಅವರು ಕೈ ಅಂದರೆ ಹೈಟ್ ಎತ್ತಿ ತೋರಿಸ್ತಾ ಇದ್ದಾರೆ ನೋಡ್ಕೊಳ್ಳಿ. ಅಂದರೆ ಒಬ್ಬ ಮನುಷ್ಯ ಎತ್ತಿದರೆ ಎಷ್ಟು ಹೈಟ್ ಆಗುತ್ತೆ ಅಂತೇಳಿ. ಯಾಕಂತಂದರೆ ಚೆನ್ನಾಗಿರುತ್ತೆ. 15 ಅಡಿ ಅಂತಂದರೆ ಸುಮ್ಮನೆ ಅಲ್ಲ. ಅದನ್ನು ರಿಸಲ್ಟ್ ಏನಂತಂದರೆ ಗೊತ್ತಿರೋರಿಗೆ ಗೊತ್ತು ಅದನ್ನು. ಹಂಗಾಗಿ ನೀವೇನಂತಂದರೆ ತೊಗೊಂಡು ನಿಮ್ಮ ಕುರಿ, ಹಸು, ಮೇಕೆ, ಎತ್ತು ಯಾವುದಾದ್ರೂ ಸಾಕಾಣಿಕೆ ಮಾಡ್ಬೋದು. ಅಂದರೆ ಥೈಲ್ಯಾಂಡ್ ಮೂಲದ ತಳಿ ಇದನ್ನು. ನಮ್ಮ ಕಡೆ ಸಿಗುವಂಥ ನೇಪಿಯರ್ ಅಂತಲ್ಲ, ಆ ಥರ ಅನ್ಕೋಕೋಬೇಡಿ. ಹಂಗಾಗಿ ಇಷ್ಟೆಲ್ಲ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ಅವ್ರ ನಂಬರ್ ಕರೆ ಮಾಡಿ. ನೀವು ಕರ್ನಾಟಕದಲ್ಲಿ ಎಲ್ಲೇ ಇರಲಿ, ಆಮೇಲೆ ಎಲ್ಲೇ ಯಾವುದೇ ಭಾಗದವ್ರು ಇರ್ಬೋದು, ಅವ್ರು ನಿಮ್ಗೆ ಕಳಿಸ್ಕೊಡ್ತಾರೆ VRL ಮುಖಾಂತರ. ಅಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಯಾರೇ ನಿಮ್ಗೆ ನೀಡಿತ್ತು ಅಂತಂದರೆ ಅವ್ರ ಜೊತೆ ಮಾತಾಡಿಕೊಂಡು ಮಾಹಿತಿ ಪಡ್ಕೊಳ್ರಿ ಅಂತ ಹೇಳ್ತೀನಿ ನಾನು. ನಮ್ಮ ಜನರಿಗೆ ಅವ್ರಿಗೆ ಏನು ನೀಡಿದೆ ಅದ್ರದ್ದು ವೀಡಿಯೋ ಮಾಡ್ಬೇಕನ್ನೋದು ನನ್ನ ಉದ್ದೇಶ. ಹಂಗಾಗಿ ಆ ಸ್ಟಿಕ್ ಬಗ್ಗೆಯಲ್ಲಿ ಭಾಳಷ್ಟು ಜನ ಕೇಳ್ತಾ ಇದ್ರು, ಸರ್ ಚೆನ್ನಾಗಿರೋವಂಥದ್ದು ಒಳ್ಳೆ ತಳಿ ಇರೋವಂಥ ಸ್ಟಿಕ್ ಬಗ್ಗೆ ತಿಳಿಸ್ಕೊಡಿ ಸರ್ ನಮಗೆ ಅಂತ ಹೇಳ್ತಾ ಇದ್ರು. ಅದೇ ಥರ ತಿಳಿಸಿದೆ ನಿಮಗೆ ಥೈಲ್ಯಾಂಡ್ ಮೂಲದ ತಳಿ ಬಗ್ಗೆಯಲ್ಲಿ. ಅವ್ರು ಚೆನ್ನಾಗಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಅವರು. ಕೊಡೋರು ಏನಂತಂದ್ರೆ ಸೇಲರ್ ಅಂತಂದರೆ, ಯಾಕಂತಂದರೆ ಕರ್ನಾಟಕದಲ್ಲೇ ಒಂದು ನಂಬರ್ 1 ಸೇಲರ್ ಇದ್ದಾರೆ ಅವರು. ಯಾರು ಅವರು ಬೀಟ್ ಮಾಡೋರಿಲ್ಲ ಆ ಥರ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಅವರು ತುಂಬ ಒಂದು ಇದು ಮಾಡಿಕೊಂಡು ಕೇರ್ ಮಾಡಿ ಸೇಲ್ ಮಾಡ್ತಾಯಿದ್ದಾರೆ. ಯಾರಿಗೆ ಒಂದು ಇನ್ಫಾರ್ಮೇಷನ್, ಏನೋ ಇನ್ಫಾರ್ಮೇಷನ್ ಬೇಕಂದರೆ ಜೆನ್ಯೂನಾಗಿ ಯಾವ ಥರ ಹಚ್ಚೋದು ಹಿಡ್ಕೊಂಡು ಯಾವ ಥರ ಕಟ್ ಮಾಡೋದು, ಯಾವ ಟೈಮಲ್ಲಿ ಇದು ಮಾಡೋದು ಪ್ರತಿಯೊಂದೂ ಅವ್ರು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಖುಷಿ ಅನಿಸುತ್ತೆ ನನಗೆ. ಹಾಗಾಗಿ ಯಾರೇ ಬೇಕಾಗಿತ್ತು ಅಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು ಖರೀದಿ ಮಾಡಿಕೊಂಡು ಸ್ಟಿಕ್ಕು 1 ಎಕರೆ ಆಗಲಿ ಅಥವಾ 2 ಎಕರೆ ಆಗಲಿ ಹಚ್ಚಿಗೆಸಿ ನೀವು ಸಾಕಾಣಿಕೆ ಮಾಡಿ ಅಂತ ಹೇಳ್ತೀನಿ ನಾನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.